ಡಾಕ್ಟರ್ ಅನಿಲ್ ಕುಮಾರ್ CS ಹಾಗೂ ಡಾಕ್ಟರ್ ಅಜಯ್ ಕೌಶಿಕ್ ಅವರು. ಎಲ್ಲ ತುಂಬ ಮಂದಿ ಗುರುಗಳಿದ್ದೀರಿ ಇಲ್ಲಿ. ಆಯುರ್ವೇದ ಕಾಲೇಜಿನ ಮೂರ್ತಿ ಸರ್ ನಮ್ಮ ಗುರುಗಳು ಹಾಗೆ ಅವರು ಬಂದಿದ್ದಾರೆ. ಕಾಯಿ ಚಿಕಿತ್ಸಾ ವಿಭಾಗದಲ್ಲಿ ಅವರಿಗೆ ತಂದಿದ್ದಾರೆ ಪ್ರೊಫೆಸರ್. ಮತ್ತೆ ನನ್ನ ಭಾರ್ಯೆ ಅರ್ಧಾಂಗಿ ನಮ್ಮ ಡಾಕ್ಟರ್ ರಾಜೇಂದ್ರ ಅವ್ರ ಮನೆಗೆ ಹೋಗಿತ್ತು. ಒಂದು 8 ರಿಂದ 9 ಹಾಗೆ ಇವತ್ತು ಪ್ರಸನ್ನ ಸರ್ ಬಂದಿದ್ದೀನಿ. ನನ್ನ ಮಗ ಕೌಶಿಕನ ಗುರು ಆಗಿರ್ತಕ್ಕಂಥ ಸತ್ಯನ್ ಸರ್ ಬಂದಿದ್ದೀನಿ. ಸರ್ ಬಂದಿದ್ದಾರೆ. ಬಹಳ ಸಂತೋಷ. ವಂಡರ್ಫುಲ್ ಅಕೇಶನ್. ಇಷ್ಟೊಂದು ಗುರುಗಳು ಮತ್ತೆ ನೀವೆಲ್ಲಿರಿ, ಎಲ್ಲರೂ ಪಾಠವನ್ನು ಕಲಿಸ್ತಾ ಇದ್ದೀರಿ. ಎಲ್ಲರಿಗೂ ಮತ್ತೊಮ್ಮೆ ಸುಸ್ವಾಗತ. ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ. ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನ ತಿಮಿರ. ತಿಮಿರ ಅನ್ನೋದೊಂದು ಕಾಯಿಲೆ, ರೋಗ. ಇಲ್ಲಿ ಹೋಲಿಕೆಗಳನ್ನು ಮಾಡ್ತಾ ಹೋಗ್ತಾರೆ ಆಚಾರ್ಯರು. ಈ ತಿಮಿರ ರೋಗ ಬಂದ್ರೆ ಅದರ ಲಕ್ಷಣ ಏನಪ್ಪಾ ಅಂದ್ರೆ ಕಣ್ ಕಾಣಿಸಲ್ಲ, ಆಂಧ್ಯತ, ಅಂಧತ್ವ. ಅಜ್ಞಾನ ಅಂತಕ್ಕಂಥ ತಿಮಿರ ಕಾಯಿಲೆ ಬಂದವರಿಗೆ ಕಾಣಿಸಲ್ಲ, ಕಣ್ಣು ಕಾಣಿಸಲ್ಲ, ಅಂಧತ್ವ ಬರುತ್ತೆ. ಅಂಥವರಿಗೆ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನ ಅಂಜನ ಶಲಾಕಯ. ಜ್ಞಾನ ಅನ್ನೋದು ಅಂಜನ. ಕಣ್ಣಿನ ತೊಂದರೆಗೆ ಅಂಜನ ಹಾಕ್ತೇವೆ. ಅಂಜನ ಅನ್ನೋದು ಔಷಧಿಯನ್ನು ಹಾಕಿ ಕಣ್ಣಿನ ತೊಂದರೆಯನ್ನು ವಾಸಿ ಮಾಡ್ತೇವೆ. ಅಂಧತ್ವಕ್ಕೆ ಅಂಜನಗಳಿದ್ದಾವೆ ಆಯುರ್ವೇದ ಶಾಸ್ತ್ರದಲ್ಲಿ. ಈ ಅಂಧತ್ವ ಬಂದಾಗ ಜ್ಞಾನ ಅಂತಕ್ಕಂಥ ಅಂಜನವನ್ನ ಶಲಾಕೆಯಿಂದ, ಶಲಾಕ ಆಯುರ್ವೇದದಲ್ಲಿ 8 ಬೇರೆ ಬೇರೆ ಅಂಗಗಳು ಹಿಂದಿನ ಕಾಲದಲ್ಲಿ ಗುರುತಿಸಲಾಗಿದ್ದು, ಅದರಲ್ಲಿ ಶಲಾಕ್ಯ ಅಂತಕ್ಕಂಥದ್ದು ಒಂದು ಚಿಕಿತ್ಸಾ ಅಂಗ. ಅದರಲ್ಲಿ ಕಣ್ಣಿನ ಕಾಯಿಲೆಗಳು, ಕಿವಿಯ ಕಾಯಿಲೆಗಳು, ಮೂಗಿನ ಕಾಯಿಲೆಗಳು, ಹಾಗೆ ಗಂಟಲಿನ ಕಾಯಿಲೆಗಳು, ಹಲ್ಲಿನ ತೊಂದರೆಗಳು, ಇವುಗಳನ್ನೆಲ್ಲ ಪಟ್ಟಿ ಮಾಡಲಾಗಿದೆ. ವೆರಿ ಬಿಗ್ ಕ್ಲಾಸಿಫಿಕೇಶನ್. ಇದನ್ನ ಹೇಗೆ ಟ್ರೀಟ್ ಮಾಡಬೇಕು, ಹೌ ಟು ರೀಚ್ ದ ರಿಮೋಟೆಸ್ಟ್ ಫೈನೆಸ್ಟ್ ಪ್ಲೇಸಸ್. ಕಣ್ಣಿನ ಒಂದು ತುದಿಯ ಜಾಗವನ್ನು ಹೇಗೆ ರೀಚ್ ಮಾಡಬೇಕು, ಮೂಗಿನ ಒಳಗಡೆ ಇರ್ತಕ್ಕಂಥ ಯಾವುದೋ ತೊಂದರೆಯನ್ನು ಹೇಗೆ ರೀಚ್ ಮಾಡಿ ಅಲ್ಲಿಗೆ ಔಷಧಿ ಆಗಬೇಕು, ಗಂಟಲಿಗೆ ಹೇಗೆ ಒಳಗಡೆ ಚಿಕಿತ್ಸೆ ಮಾಡಬೇಕು. ಇದು ಕೈಯಿಂದ ಹಾಕಕ್ಕಾಗಲ್ಲ, ಅದು ಔಷಧಿ ಸವರಕ್ಕಾಗಲ್ಲ. ಅದಕ್ಕೆ ಶಲಾಕ ಬೇಕು. ತೆಳುವಾದ, ತುಂಬಾ ಸೂಕ್ಷ್ಮವಾದ, ಭದ್ರವಾದ ಶಲಾಕೆಗಳ ಮೂಲಕ ಅದನ್ನು ರೀಚ್ ಮಾಡ್ತಾ ಇತ್ತು. ಹಾಗಾಗಿ ಈ ವಿಶೇಷ ಚಿಕಿತ್ಸಾ ವಿಧಾನಕ್ಕೆ ಶಲಾಕ್ಯ ತಂತ್ರ ಅಂತ ಕರೀತಾ ಇತ್ತು. ಜ್ಞಾನ ಅಂತಕ್ಕಂಥ ಔಷಧಿ ಅಂಜನವನ್ನ ಶಲಾಕೆಯಿಂದ ಗುರು ಚಕ್ಷು ಉನ್ಮೇಷ ತೆರೀತಕ್ಕಂಥದ್ದು. ಈ ಜ್ಞಾನ ಅಂಜನ ಶಲಾಕೆಯಿಂದ ಕಣ್ಣನ್ನ ತೆರೆಸ್ತಕ್ಕಂಥ ಆ ಗುರುವಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಈ ಶ್ಲೋಕ ಇವತ್ತಿನ ದಿವಸ ತುಂಬ ಪ್ರಸ್ತುತ ಆಗಿದೆ. ಹಾಗೆ ನೀವೆಲ್ಲರೂ ನಮ್ಮ ಜ್ಞಾನ ಅಂಜನ ಶಲಾಕೆಯಿಂದ ನಮ್ಮೆಲ್ಲರ ಕಣ್ಣುಗಳನ್ನು ಪರಸ್ಪರ ತೆಗಿತಾ ಇದ್ದೀರಿ. ಹಾಗಾಗಿ ಎಲ್ಲರಿಗೂ ಗುರು ಪೂರ್ಣಿಮೆಯ ಶುಭಾಶಯಗಳು. ಅಶ್ವಿನಿ ಮೇಡಮ್, ಹೀಗೆ ನಾವು ಕೂತೇನೆ ಮಂಡಿ ನೋವು ತಂದ್ಕೊಂಡಿದ್ದಾಗ, ಅಥವಾ ಅಲ್ಲಾಡದೆ ಮಂಡಿ ನೋವು ಬಂದಾಗ ಏನ್ ಮಾಡಬಹುದಪ್ಪ? ಇವತ್ತಿನ ದಿವಸ ಒಂದು ಸಮಗ್ರ ಚಿಂತನೆ, ಹೋಲಿಸ್ಟಿಕ್ ಅಪ್ರೋಚ್ ಈ ರೀತಿ ಮಾಡೋ ಅವಶ್ಯಕತೆ ಇದೆ. ಈ ಹೋಲಿಸ್ಟಿಕ್ ಅಪ್ರೋಚ್ಗೆ ಅದರ ಎಲ್ಲ ವಿಧಾನದಿಂದ ಮಂಡಿಯನ್ನು ಹೇಗೆ ಸುಧಾರಿಸಬೇಕು. ಮಂಡಿ ಇದ್ರೆ ನಮ್ಮ ಜೀವನ, ಮಂಡಿ ಚೆನ್ನಾಗಿದ್ದಷ್ಟು ನಾವು ಚಟುವಟಿಕೆಯಾಗಿರ್ಲಿಕ್ಕೆ ಸಾಧ್ಯ ಇದೆ. ಮಂಡಿ ಅಷ್ಟು ಚೆನ್ನಾಗಿಲ್ಲ ಅಂದ್ರೆ ಅಷ್ಟು ಚಟುವಟಿಕೆಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಒಂದಷ್ಟು ಕುಂಠಿತವಾಗುತ್ತೆ, ಅಂದ್ರೆ ಕುಂಟು ಹಾಗಾಗುತ್ತೆ. ಹಾಗಾಗಿ ಈ ಮಂಡಿ ಆರೋಗ್ಯವನ್ನು ಸುಧಾರಿಸಲಿಕ್ಕೆ ಏನೆಲ್ಲ ಹೊಸ ಚಿಗುರು ಹೂಡಿರಲು ಮರ ಸೊಬಗು, ಹಾಗೆ ಹಿಂದಿನ ವಿಜ್ಞಾನದ ಸಾಹಿತ್ಯದೊಂದಿಗೆ ಇವತ್ತಿನ ಅರ್ವಾಚೀನ, ಈಗಿನ
ಪ್ರಸ್ತುತವಾದ ಬೆಳವಣಿಗೆಗಳೇನಿದೆ, ವೈದ್ಯಕೀಯ ವಿಜ್ಞಾನದ ಬೆಳವಣಿಗೆ, ಅವುಗಳೆಲ್ಲನೂ ಸೇರಿ ಹೇಗೆ ಮಂಡಿ ಆರೋಗ್ಯವನ್ನು ಸುಧಾರಿಸಬಹುದು ಅನ್ನುವಂತಹ ಸಣ್ಣ ಜಿಜ್ಞಾಸೆ, ವಿವೇಚನ. ಇದೆಲ್ಲ ನಾನು ಅಥವಾ ಅಜಯ್ ಮಂಡಿ ನೋವಿನ ವಿಚಾರದಲ್ಲಂತೂ ನಮ್ಮ ಶಾಸ್ತ್ರಗಳಲ್ಲಿ ಅಂದ್ರೆ ಬಹಳ ಈ ಮಂಡಿ ಇದ್ದಾಗಿಂದ ಮಂಡಿ ನೋವಿದೆ. ಯಾವಾಗಿಂದ ಮನುಷ್ಯ ಯಾವಾಗ ತಾನು 2 ಕಾಲ ಮೇಲೆ ನಡೆಯಕ್ಕೆ ಶುರು ಮಾಡಿದ್ನೋ ಆಗಿನಿಂದಲೂ ಮಂಡಿ ನೋವಿದೆ. ಅದಕ್ಕೆ ಮುಂಚೆ ಮಂಡಿ ನೋವು ಅಷ್ಟಿರ್ಲಿಲ್ವೇನೋ ಮನುಷ್ಯ ಪ್ರಾಣಿಗೆ ಅಂತ. ಯಾಕೆಂತಂದ್ರೆ ಅವನು ಹೆಚ್ಚು ಬ್ಯಾಲೆನ್ಸ್ ಮಾಡಕ್ ಹೊರಟ, ಅವನಿಗೆ ಓಡಬೇಕಾದಂಥ ಪ್ರಸಂಗ ಜಾಸ್ತಿ ಇತ್ತು. ಓಡಿ 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 ಹೆಚ್ಚು ಶ್ರಮ ಆಗ್ತಕ್ಕಂಥದ್ದು ಮಂಡಿಗೆ. ಆಗೆಲ್ಲ ಮೋಸ್ಟ್ಲಿ ಸ್ಮಾರ್ಟ್ ಆಗಿ ಚೆನ್ನಾಗಿದ್ದಂಥ ಮನುಷ್ಯ ಈಗ ಸುಖ ಸಂಪದಗಳು ಹೆಚ್ಚಾಗ್ತಿದ್ದ ಹಾಗೇನೆ ಹೆಚ್ಚು ನಾವು ಸ್ಟೇಷನರಿಯಾಗಿ ಕೂತ ಜಾಗದಲ್ಲೇ ಕೂತಿದ್ದು, ನಿಂತ ಜಾಗದಲ್ಲೇ ಎಲ್ಲ ಸಿಕ್ಕತ್ತೆ, ಬೆಲ್ ಮಾಡಿದ್ರೆ ಎಲ್ಲ ಸಿಕ್ಕತ್ತೆ, ಎಲ್ಲದಕ್ಕೂ ರಿಮೋಟ್ ಇದೆ ಅನ್ನುವಾಗ ಮಂಡಿ ಕೆಲಸ ಕಡಿಮೆ ಆಗ್ತಿದ್ದಾಗ ಈ ಮಂಡಿ ನೋವುಗಳು ಜಾಸ್ತಿ ಆಯ್ತದೆ. ಡಿಜನರೇಟಿವ್ ಆಸ್ಟಿಯೋ ಆರ್ಥರೈಟಿಸ್ ಆಫ್ ದಿ ಜಾಯಿಂಟ್, ಇದನ್ನ ಸಂಧಿವಾತ ಅಂತ ಕರೀತಾ ಇದ್ರು. ಅದಲ್ಲದೆ ಕೆಲವು ಇನ್ಫ್ಲಮೇಟರಿ ಆರ್ಥರೈಟಿಸ್ಗಳು ಬರ್ತಾ ಇತ್ತು ಕಾಯಿಲೆಯ ಕಾರಣದಿಂದ ಅಥವಾ ಇನ್ಫೆಕ್ಷನ್ಗಳ ಕಾರಣದಿಂದ. ಕೆಲವು ಆಟೋ ಇಮ್ಯೂನ್ ಆರ್ಥರೈಟಿಸ್ಗಳಂತ ಹೇಳಿ ಆಮವಾತ ಅಂತ ಕರಿತಾ ಇದ್ವಿ, ವಾತರಕ್ತ ಅಂತ ಕರಿತಾ ಇದ್ವಿ. ಇಂಜುರಿ ಅಸೋಸಿಯೇಟೆಡ್ ಅಂದ್ರೆ ಅಭಿಘಾತದಿಂದ ಆಗ್ತಕ್ಕಂತಹ ಮಂಡಿಯ ನೋವುಗಳು ಹಲವಾರು. ಸ್ಪೋರ್ಟ್ಸ್ ಇಂಜುರೀಸ್ ಇವತ್ತಿನ ದಿವಸ ಎಷ್ಟು ಕಾಮನ್. ಮೊನ್ನೆ ತಾನೇ ಫಿಫಾ ಫುಟ್ಬಾಲ್ ನೋಡಿದ್ದೇವೆ. ಅದರಲ್ಲಿ ಒದ್ದಾಟದಲ್ಲಿ ಅಂದ್ರೆ ಒದಿಯೋ ಆಟ, ಒದ್ದಾಟ, ಹೀಗೆ ನಾವು ಅನುಭವಿಸಿದ್ದನ್ನ ಆಟಗಾರರನ್ನ ನಾವು ನೋಡಿದ್ದೇವೆ. ಹೀಗೆ ಇಂತಹ ಸಂದರ್ಭಗಳಲ್ಲಿ ಬರ್ತಕ್ಕಂಥ ಇಂಜುರೀಸ್ ಅಸೋಸಿಯೇಟೆಡ್ ಪೇನ್ಸ್, ಮಂಡಿ ಸಂಬಂಧ ತೊಂದರೆಗಳು, ಹೀಗೆ ಹಲವಾರು ತೊಂದರೆಗಳನ್ನ ಹಿಂದಿನ ಕಾಲದಲ್ಲೂ ಅದನ್ನ ವಿಭಾಗ ಮಾಡಿ ವಿಶೇಷ ಬೇರೆ ಬೇರೆಯ ಚಿಕಿತ್ಸೆಗಳನ್ನ ಹೇಳಲಾಗಿದೆ. ಎಲ್ಲದಕ್ಕೂ ಕಾಮನ್ ಚಿಕಿತ್ಸೆ ಅಂತಿಲ್ಲ. ಔಷಧಿಗಳು ಕೂಡ ಅದಕ್ಕೆ ತಕ್ಕನ ಹಾಗೆಯೇ ವಿಭಿನ್ನವಾಗಿ ಕೊಡ್ತಾ ಬಂದಿದ್ದಿದೆ. ಇವತ್ತಿನ ವಿಜ್ಞಾನದಲ್ಲಂತೂ ನಾವು ಕಂಡು ಕೇಳರಿಯದಷ್ಟು ಬೆಳವಣಿಗೆ ಕಾಣ್ತಾ ಇದ್ದೇವೆ ಈ ಮಂಡಿ ನೋವಿನ ಚಿಕಿತ್ಸೆಯಲ್ಲಿ. ಈ ಸಂದರ್ಭದಲ್ಲಿ ಮಂಡಿಯ ಬಗ್ಗೆ ಒಂದು ಸೂಕ್ಷ್ಮ ಅವಲೋಚನೆ ಮಾಡೋಣ. ಅದರ ಬಗ್ಗೆ ನಾನು ಡಾಕ್ಟರ್ ಅಜಯ್ ಅವ್ರನ್ನ ಕೇಳಲಿಕ್ಕೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಮಂಡಿಲಿ ಲಾಸ್ಟ್ ಟೈಮ್ ಒಂದ್ಸತಿ ಮಾತಾಡಿದ್ದೆ ನಾನು, ಪ್ರಾಬ್ಲಿ 1 year ಮೇಲೆ ಆಗಿದೆ ಅದು ಮಂಡಿ ಬಗ್ಗೆ ಹೇಳಿ. ಮಂಡಿನಲ್ಲಿ ಏನೇನಿದೆ ಈ ಸತಿ ವಿತ್ ಬೆಟರ್ ವಿಜುವಲ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅವಾಗ ನಮಗೆ ಮಂಡಿನಲ್ಲಿ ಸ್ಟ್ರಕ್ಚರ್ಸ್ ಏನೇನಿದೆ ಅಂಡ್ ಪೇನ್ ಜನರೇಟರ್ಸ್, ಯಾರ್ಯಾರಿಂದ ಮಂಡಿನಲ್ಲಿ ಪೇನ್ ಆಗ್ಬೋದು ಅಂತ ಒಂದು ತಿಳ್ಕೊಂಡಾಗ ನೆಕ್ಸ್ಟ್ ಡಯಾಗ್ನೋಸಿಸ್ ಅದೇ ಥರ ಈಸಿ ಆಗ್ತಾ ಹೋಗುತ್ತೆ. ಅದರಲ್ಲಿ ಫ್ಯೂ ಕಾಮನ್ ಪ್ರಾಬ್ಲಮ್ಸ್ ಏನೇನು ಆಗುತ್ತೆ, ಮಂಡಿ ನೋವು ಏನೇನರಿಂದ ಬರ್ಬೋದು, ಅದನ್ನು ನಾವಿಬ್ರು ವಿತ್ ಹೋಲಿಸ್ಟಿಕ್ ಅಪ್ರೋಚ್ ಥ್ರೂ ಆಯುರ್ವೇದ ಆ್ಯಂಡ್ ಅಲೋಪತಿ ವಾಟ್ ಬೆಸ್ಟ್ ವಿ ಕ್ಯಾನ್ ಡೂ ಟು ಟ್ಯಾಕಲ್ ದಟ್ ಪರ್ಟಿಕ್ಯುಲರ್ ಪ್ರಾಬ್ಲಮ್ ವಿಲ್ ಹ್ಯಾವ್ ಎ ಲುಕ್ ಇಂಟು ದಟ್. ನಾನು ಇಂಗ್ಲೀಷ್ ಕನ್ನಡ ಎರಡರಲ್ಲೂ ಮಾತಾಡ್ತಾ ಇದ್ದೀನಿ. ಅಂದರೆ ಅಷ್ಟು ಸ್ಟ್ರಕ್ಚರ್ಸ್ ಇದೆ. ನೋಡೋಕ್ಕೆ ಸಿಂಪಲ್ ಒಂದು ಮಂಡಿ, ಆಗೋದು ಒಂದು ಮೂವ್ಮೆಂಟು, ಮಡಿಸೋದು, ಸ್ಟ್ರೈಟ್ ಮಾಡೋದು, ಬಟ್ ಟೋಟಲ್ ಇಷ್ಟು ತುಂಬಾನೇ ಸ್ಟ್ರಕ್ಚರ್ಸ್ ಇರ್ತವೆ. ಬೋನ್ ಇದೆ. ಬೋನ್ ನಮಗೆ ಮಂಡಿಲಿ 3 ಡಿಫ್ರೆಂಟ್, ಕೆಳಗಡೆ ಇಸ್ ಟಿಬಿಯಾ, ಕೆಳಗಡೆ ಬೋನ್ ಇದೆ, ಅಂಡ್ ಪಟೇಲ, ಈ ಮಂಡಿ ಚಿಪ್ಪು. ಸೊ ದೀಸ್ 3 ಬೋನ್ಸ್ ಇನ್ವಾಲ್ವ್ಸ್ ದ ನೀ ಜಾಯಿಂಟ್. ಅದನ್ನೇ ಕ್ರಾಸ್ ಸೆಕ್ಷನ್ ತೆಗೆದು ನೋಡಿದಾಗ ಕುಷನ್ ಇರುತ್ತೆ, ದಿಸ್ ಇಸ್ ಕಾಲ್ಡ್ ದ ಮೆನಿಸ್ಕಸ್, ಅಂಡ್ ದೇರ್ ಆರ್ ಮಲ್ಟಿಪಲ್ ಲಿಗಮೆಂಟ್ಸ್. ಲಿಗಮೆಂಟ್ಸ್ ಅನ್ನೋದು ಬೋನ್ ಟು ಬೋನ್, whichever structures hold bone to bone, these are the ligaments. Every muscle ಹೋಗ್ಬಿಟ್ಟು it terminates as a tendon. ಇದು ಕಾಣಿಸ್ತಾ ಇದೆಯಲ್ಲ, ಇದು quadriceps tendon. ಇಲ್ಲಿ ಸಿಗ್ತಾ ಇರೋದು quadriceps bulk, ಇದು ಸಿಗ್ತಾ ಇರೋದು quadriceps tendon. This is as a quadriceps tendon. ಅದು ಒಂದು ಪುಲ್ಲಿ ತರ, ವೆಲ್ಗೆಲ್ಲ ಒಂದು ಪುಲ್ಲಿ ಇರುತ್ತಲ್ಲ, so this acts as a pulley, ಪಟೇಲ. ಅದರಿಂದ ಕೆಳಗಡೆ ಪಟೇಲಾರ್ ಟೆಂಡನ್ ಅಂತ ಹೇಳ್ತೀವಿ. ನಮಗೆ ಮುಟ್ಕೊಂಡಾಗ ಇಲ್ಲಿ ಕೆಳಗಡೆ ಸಿಗುತ್ತಲ್ಲ ಸ್ಟ್ರಕ್ಚರ್, ದಟ್ ಇಸ್ ದ ಪಟೇಲಾರ್ ಟೆಂಡನ್. ಇದು ನೀ ಮುಂಭಾಗದ್ದು ಕ್ರಾಸ್ ಸೆಕ್ಷನ್, ಅರ್ಧದಲ್ಲಿ ಕಟ್ ಮಾಡಿ ಈ ತರ ನೋಡಿದಾಗ ದಿಸ್ ಇಸ್ ದ ಮೆನಿಸ್ಕಸ್. ಅಂಡ್ ಹಿಂದ್ಗಡೆನೂ ತುಂಬಾ ಮಸಲ್ಸ್ ಇರುತ್ತೆ. ಸಿಂಪಲ್ ಆಗಿ ಹಿಂದೆ ಹ್ಯಾಮ್ಸ್ಟ್ರಿಂಗ್ ಜಾಯಿಂಟ್ ಸ್ಟ್ರಕ್ಚರ್, ಬೋನ್ ಅಂಡ್ ಲಿಗಮೆಂಟ್ ಸ್ಟ್ರಕ್ಚರ್, ವಾಟ್ ಎವರ್ ಯು ಕ್ಯಾನ್ ಸಿ, ಇದು ಕಾರ್ಟಿಲೇಜ್ ಅಂತ ಹೇಳ್ತೀವಿ, ವೈಟ್ ಸ್ಟ್ರಕ್ಚರ್. The one which causes pain is the bone beneath the cartilage. Cartilage ಕೆಳಗಡೆ ಬೋನ್ ಇರುತ್ತಲ್ಲ, that is the one
causing the pain. The ligaments ನಾನು ಹೇಳಿದೆ, there are multiple ligaments, we need not get into the detail. ಪಟೆಲ್ಲ ಬೋನ್ ಇದೆ ಸೈಡ್ ಇಂದ, ಇಲ್ಲ ನಿಮ್ಗೆ ಕಾಣಿಸುತ್ತೆ ಪೇಂಟ್ ಪ್ಯಾಂಟ್ ಹಾಕಿರೋದ್ರಿಂದ. ಅಂಡ್ ದಿಸ್ ಇಸ್ ದ ಹೇಳ್ಬಿಡ್ತೀವಿ ಆಂಟೀರಿಯರ್ಲಿ ಪೇನ್ ಅಂದ್ರೆ ಬರೀ ಈ ಮುಂಭಾಗ ಭಾಗದಲ್ಲಿ ಎಲ್ಲೋ ನೋವು ಬರ್ತಾ ಇದೆ. ಯಾವಾಗ ನೋವು ಬರುತ್ತೆ? ವೆನ್ ಯು ಸಿಟ್ ಫಾರ್ ಎ ಲಾಂಗ್ ಟೈಮ್ ಅಂಡ್ ವಿ ಕಮ್ ಸಮ್ವೇರ್ ಇನ್ ದಿಸ್ ಪಾರ್ಟ್. ಅದೇ ತರ ಓವರ್ ಲಾಂಗ್ ಟೈಮ್ ರಿಪೀಟೆಡ್ ಆಕ್ಟಿವಿಟಿ ವಿತೌಟ್ ಸ್ಟ್ರೆಚಸ್ and without any exercises or warm up, one common cause of pain is ಹಲವಾರು ರೀತಿಯಿಂದ ಚಿಕಿತ್ಸೆಗಳನ್ನ ಮಾಡ್ತಾ ಬರ್ತಾ ಇದ್ದೀವಿ. ಮಂಡಿ ನೋವುಗಳಿಗೆ ಮುಖ್ಯವಾಗಿ ನೋವು ಬಂದಾಗ ಏನು ಮಾಡಬೇಕು ಅಂದರೆ ಎಮರ್ಜೆನ್ಸಿ ನೋವು ಕಡಿಮೆ ಆಗಬೇಕು ಅನ್ನೋದೇ ಬಹಳ ಮುಖ್ಯವಾಗಿದೆ. ನೋವು ಕಡಿಮೆ ಆಗಬೇಕು. ನೋವು ಅನ್ನೋದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಇಟ್ಸ್ ಎನ್ ಅಲಾರ್ಮ್ ಅಂದ ತಕ್ಷಣ ನೀವು ಇಲ್ಲಿ ಜೋಪಾನವಾಗಿರಿ, ಇಲ್ಲಿಂದ ಮುಂದೆ ಜಾಸ್ತಿ ಸ್ಟ್ರೈನ್ ಮಾಡ್ಕೊಳ್ಬೇಡಿ ಅಂತ. ಅಂದ್ರೆ ಈಗ ಮಂಡಿ ನೋವು ಇದ್ದಾಗಿಯೂ ಜಾಸ್ತಿ ಶ್ರಮ ಮಾಡಿಕೊಳ್ತಾ ಇದ್ರೆ ಅದರಿಂದ ವರ್ಸನ್ ಆಗುತ್ತೆ ಅನ್ನೋ ಕಾರಣಕ್ಕೆ ನೋವು ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಕ್ರಿಯೆಗಳನ್ನು ಎಷ್ಟೆಷ್ಟು ಸಾಧ್ಯವಾಗುತ್ತೋ ಕಡಿಮೆ ಮಾಡಿಕೊಳ್ಬೇಕು. ಚಟುವಟಿಕೆಗಳು, ಕಾಲು ಮಡಚೋದು, ನೀಡೋದು, ಮಂಡಿಗೆ ಮುಖ್ಯವಾಗಿರ್ತಕ್ಕಂಥದ್ದು ಎರಡನೇ ಚಟುವಟಿಕೆ ಕಾಲು ಮಡಚೋದು ಮತ್ತೆ ನೀಡೋದು. ಹಾಗೆ ರೊಟೇಷನ್, ಈಗ ನಾನು ಪದ್ಮಾಸನ ಹಾಗೆ ಕೂತ್ಕೊಂಡಿದ್ದೆ, ಚಕ್ಕಪಟ್ಟೆ ಹಾಕಿ ಕೂತ್ಕೊಂಡಿರೋದು, ಇವುಗಳು ರೊಟೇಷನ್ ಇದ್ದು ಕೂಡ ಅದರಲ್ಲಿ ಹೆಚ್ಚು ಪಾಲು ಫ್ಲೆಕ್ಷನ್ ಎಕ್ಸ್ಟೆನ್ಷನ್ ಅಷ್ಟೇ ಇರುತ್ತೆ. ಹಾಗಾಗಿ ಈ ಫ್ಲೆಕ್ಷನ್ ಎಕ್ಸ್ಟೆನ್ಷನ್ ನಲ್ಲಿ ಜಾಸ್ತಿ ಶ್ರಮ ಆಗದ ಹಾಗೆ ದೇರ್ ಇಸ್ ಒನ್ ಲಿಮಿಟ್. ನಮಗೆ ಗೊತ್ತಿರುತ್ತೆ ಕಾಲು ಸ್ಟ್ರೆಚ್ ಮಾಡೋದು ಎಷ್ಟುವರೆಗೆ ಆಗುತ್ತೆ, ಅಲ್ಲಿಂದ ಜಾಸ್ತಿ ಸ್ಟ್ರೆಚ್ ಮಾಡೋದು ನೋವಾಗುತ್ತೆ ಅಂತ ಗೊತ್ತಿರುತ್ತೆ, ಅಥವಾ ಇನ್ನು ಹೆಚ್ಚು ಮಡಿಸಿದಾಗ ನೋವಿರುತ್ತೆ ಅಂತ ಗೊತ್ತಾಗುತ್ತೆ. ಆ ನೋವು ಬರುವಷ್ಟರವರೆಗೂ ಸ್ಟ್ರೆಚ್ ಮಾಡಿಕೊಂಡು ಆಕ್ಟಿವಿಟೀಸ್ ಇಂಪ್ರೂವ್ ಮಾಡಿ, ಆಮೇಲೆ ಅದಕ್ಕಿಂತ ಹೆಚ್ಚು ನೋವಿರುವಾಗ ಡೋಂಟ್ ಫೋರ್ಸ್ ಯುವರ್ ಸೆಲ್ಫ್. ನಾವು ಕೆಲವು ಸಲ ಫೋರ್ಸ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದೀವಿ, ವ್ಯಾಯಾಮ ಮಾಡುವಾಗಲಾಗ್ಲಿ, ಅಥವಾ ಇನ್ನು ಜಾಸ್ತಿ ಮಾಡಿಬಿಡೋಣ, ಮಾಡಿಬಿಟ್ರೆ ಸರಿ ಹೋಗ್ಬಿಡುತ್ತೇನೋ, ಇನ್ನೊಂದು ಸ್ವಲ್ಪ ಜಾಸ್ತಿ ಮೈ ಮುರಿದು ಬಿಟ್ರೆ ಇನ್ನೂ ಸರಿ ಹೋಗ್ಬಿಡುತ್ತೇನೋ, ಹೀಗೆ ಅನ್ಕೊಳ್ತಿರ್ತೀವಿ. ಸೊ ಓವರ್ ಡೂಯಿಂಗ್ ಅನ್ನ ತಪ್ಪಿಸಬೇಕಾಗುತ್ತೆ, ಮುಖ್ಯವಾಗಿ ಮಂಡಿ ನೋವಿರುವಾಗ. ನಿಂತೇ ಬರ್ತಕ್ಕಂತಹ ಮಂಡಿ ನೋವುಗಳಿಗೆ ನಿಲ್ಲುವುದನ್ನು ಕಡಿಮೆ ಮಾಡಬೇಕಾಗುತ್ತೆ. ನಡೆದು ಅಥವಾ ಮೆಟ್ಟಿಲು ಹತ್ತಿ ಇಳಿಯುವಾಗ ಬರುವಂತಹ ಮಂಡಿ ನೋವುಗಳಿಗೆ ಅವುಗಳಿಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕಡಿಮೆ ಮಾಡಿಕೊಳ್ತಾ ಬರುತ್ತೆ. ಅದು ಮಾಡಲೇಬೇಕಾಗುತ್ತೆ, ಯಾಕೆಂದ್ರೆ ಅದಕ್ಕೆ ಹೀಲಿಂಗ್ ಟೈಮ್ ಬೇಕಾಗುತ್ತೆ. ಬಹುತೇಕ ನೇಚರ್ ಇಸ್ ವಂಡರ್ಫುಲ್. ನಾವು ಅದಕ್ಕೆ ಸರಿಯಾದಷ್ಟು ಕಾಲ ಕೊಟ್ಟರೆ ಅದು ಹೀಲ್ ತಂತಾನೆ ಆಗುತ್ತೆ. ಅದಕ್ಕೆ ನಾವು ಅವಕಾಶ ಕೊಡಲೇಬೇಕಾಗುತ್ತೆ. ಮತ್ತೆ ಈ ನೋವುಗಳಿಂದ ಶಮನ ಮಾಡಿಕೊಳ್ಳಲಿಕ್ಕೆ ಎಷ್ಟೋ ಸಲ ನಾವು ಔಷಧಿಗಳ ಮೊರೆ ಹೋಗ್ತಾ ಇರ್ತೀವಿ. ನಮಗೆ ನೋವು ಇದೆ ಅಂದ ತಕ್ಷಣ ಒಂದು ನೋವು ಕಡಿಮೆ ಮಾಡ್ತಕ್ಕಂಥ ನೋವು ನಿವಾರಕ ಔಷಧಿಗಳನ್ನು ತಗೊಳ್ತೀವಿ, ಪೇನ್ ಕಿಲ್ಲರ್ಸ್ ಎಷ್ಟು ಅಂದರೆ ನಮಗೆ ಖಂಡಿತವಾಗಿ ನೋವನ್ನು ಕಡಿಮೆ ಮಾಡಿಬಿಟ್ಟು ನಮ್ಮ ಜೀವನವನ್ನು ಇನ್ನೊಂದಷ್ಟು ಸುಲಭ ಮಾಡಿಕೊಡುತ್ತೆ. ಹಾಗಂತ ಮಾತ್ರಕ್ಕೆ ತೊಂದರೆ ವಾಸಿ ಆಯ್ತಾ ಅಂತಂದ್ರೆ ಕ್ವಶನ್ ಮಾರ್ಕ್. ತೊಂದರೆ ವಾಸಿಯಾಗಿರೋದಿಲ್ಲ, ನೋವು ತಾತ್ಕಾಲಿಕವಾಗಿ ಶಮನವಾಗಿರುತ್ತೆ. ಹಾಗಾಗಿ ನಮಗೆ ಈಗ ನೋವು ಕಡಿಮೆ ಮಾಡಿಕೊಂಡು ಜಾಸ್ತಿ ನಡೆದು ಬಿಡಕ್ಕಾಗುತ್ತೆ ಅನ್ನೋ ಕಾರಣಕ್ಕೆ ನಾವು ಮಾತ್ರೆ ತೆಗೆದುಕೊಂಡ್ರೆ ನೋವು ನಡೆಯೋದ್ರಿಂದ ಜಾಸ್ತಿ ನೋವು ಏನಾಗುತ್ತೆ, ಅದರಿಂದ ನಮಗೆ ಸ್ಥಾನಿಕವಾಗಿ ಮೃದುವಾಗಿ ಎಣ್ಣೆ ಮಾಲಿಶ್ ಮಾಡ್ತಕ್ಕಂಥದ್ದು. ಎಷ್ಟೋ ಸಲ ಎಣ್ಣೆ ಮಾಲಿಶ್ ಮಾಡಬೇಡಿ ಅಂತ ಆರ್ಥೋಪೆಡಿಕ್ ಸರ್ಜನ್ಸ್ ಹೇಳಿದ್ದು ಕೇಳಿದ್ದೀನಿ ನಾನು. ಅದಕ್ಕೆ ಕಾರಣಗಳನ್ನು ಹೇಳ್ಬೋದು. ಅದೇ ಯೂಶಲಿ ಇವಾಗ ಕಮಿಂಗ್ ಟು ದ ಪೇನ್ ಕಿಲ್ಲರ್ಸ್, ನಾನು ಆಲ್ಮೋಸ್ಟ್ ಆದಷ್ಟು ಪೇನ್ ಕಿಲ್ಲರ್ಸ್ ಅವಾಯ್ಡ್ ಮಾಡೋಕ್ಕೆ ಹೇಳೋದು. ಇವಾಗ ವೀಕ್ಲಿ ಒನ್ಸ್ ಹಳ್ಳಿ ಹೋಗ್ತಾ ಇರ್ತೀನಿ. ಹಳ್ಳಿಲೆಲ್ಲ ಹೇಗಿರುತ್ತೆ ಮೆಂಟಾಲಿಟಿ ಅಂದರೆ ಡಾಕ್ಟರ್ ಬಂದಿದ್ದೀನಿ, ನೋವಿನ ಇಂಜೆಕ್ಷನ್ ಕೊಡಿ ಹೋಗ್ತೀನಿ. ನೆಕ್ಸ್ಟ್ ವೀಕ್ ಅವರೇ ಮತ್ತೆ ಅದೇ ಇಂಜೆಕ್ಷನ್ಗೆ ಬರ್ತಾರೆ. ಸೊ ದಟ್ ಇಸ್ ನಾಟ್ ಹೌ ವಿ ಶುಡ್ ಯೂಸ್ ಆಂಟಿ ಇನ್ಫ್ಲಮೇಟರೀಸ್. ಆಂಟಿ ಇನ್ಫ್ಲಮೇಟರಿದು ಒಂದು ಭಾಗ ಪೇನ್ ಕಿಲ್ಲಿಂಗ್. ರೈಟ್. ಸೊ ಸಿವಿಯರ್ ಇನ್ಫ್ಲಮೇಷನ್ ಇದೆ ಅಥವಾ ಅಲ್ಲಿ there is some inflammation going focally at one particular point, that is where painkillers or anti-inflammatories given judiciously for a very short time. ನೋಡಿರ್ಬೋದು ನನ್ನ ಪ್ರಿಸ್ಕ್ರಿಪ್ಷನ್ ಬರೀ 2-3 ಡೇಸ್, ಯಾರು ಡಾಕ್ಟರ್ 2-3 ಡೇಸ್ ಬರೆಯೋದು ನೀವು ನೋಡಿರಲ್ಲ. ನಾನು ಬರೀ 2-3 ಡೇಸ್ ಅಷ್ಟೇ ತಗೊಳ್ಳಿ ಅಂತಾನೆ ಹೇಳೋದು ಮೋಸ್ಟ್ ಆಫ್ ದ ಟೈಮ್ಸ್ ನನ್ನ ಹತ್ರ ಬಂದವರಿಗೆ. ಸೊ ಪೇನ್ ಕಿಲ್ಲರ್ಸ್ ಆರ್ ಓನ್ಲಿ ಫಾರ್ ಶಾರ್ಟ್ ಡ್ಯೂರೇಷನ್ ಟು ರಿಲೀವ್ ದ ಅಕ್ಯೂಟ್ ಇನ್ಫ್ಲಮೇಷನ್. ಒಳಗಡೆ ಏನು ಊತ ಆಗ್ತಾ ಇದೆ ಅದನ್ನ ಸ್ವಲ್ಪ ರಿಲೀವ್ ಮಾಡಿಕೊಂಡಾಗ it's easier to stretch that particular tendon or muscle. Otherwise, if it's because of arthritic pain, then we can take care of the arthritis per se. One best example, rheumatoid arthritis. Rheumatoid arthritis ಬಂದಾಗ it is not one thing which is happening. Rheumatoid ಹೆಂಗೆ ಅಂದರೆ ಇದ್ದಕ್ಕಿದ್ದಂಗೆ ಮಳೆ ಸುರಿತು ಇಡೀ ಸಿಟಿ ಫ್ಲಡ್ ಆಗ್ತಾ ಇರೋ ಥರ. ಅದು ಯಾವುದೋ ಒಂದು ಜಾಗದಲ್ಲಿ ಮಳೆ ಬಂದು ಮಿಕ್ಕಿದ್ದನ್ನೆಲ್ಲ ಪ್ರಿಸರ್ವ್ ಮಾಡ್ತೀನಿ ಅಂತಲ್ಲ. ಸೊ ರುಮೆಟಾಯ್ಡ್ ಆದಾಗ ಏನಾಗುತ್ತೆ, ಮೆನಿ ಟೈಮ್ಸ್ ಇನ್ಫ್ಲಮೇಷನ್ ತುಂಬ ಜಾಸ್ತಿ ಇರುತ್ತೆ, ಊತ ತುಂಬ ಜಾಸ್ತಿ ಇರುತ್ತೆ. ಈ ಥರ ಎಲ್ಲ ಇದ್ದಾಗ ನಾವು ಅದನ್ನು ಕಮ್ಮಿ ಮಾಡೋವರೆಗೂ ನಮಗೆ ಆ ಪರ್ಟಿಕ್ಯುಲರ್ ಪೇನ್ ಗೊತ್ತಾಗಲ್ಲ. ತುಂಬ ಪೇನ್ ಇದೆ ಸರ್ಜರಿ ಮಾಡಿಸ್ಕೊಳ್ಳಿ ಅನ್ನೋದಲ್ಲ.
ಸೊ ಫಸ್ಟ್ ಆ ಇನ್ಫ್ಲಮೇಷನ್ ಕಮ್ಮಿ ಆದ ತಕ್ಷಣ ಆಟೋಮ್ಯಾಟಿಕಲಿ ದ ಪೇನ್ ಥ್ರೆಶೋಲ್ಡ್ 10 on 10 ಇದ್ದಿದ್ದು ಇಟ್ ಕಮ್ಸ್ ಡೌನ್ ಟು 2 or 3 on 10. Then we can manage the cartilage, then we can manage that particular source which is causing the pain. ನಾನು ಹೇಳಿದ್ನಲ್ಲ pain generators. If we have that in mind, if we target the particular pain generator, then results are definitely better. And ಈ ತರ ಇದ್ದಾಗ definitely Ayurveda and allopathy, if we combine both, we can give amazing results with least side effects possible. That we have seen over the last 2 years practice. ಅದು ಖಂಡಿತ ನೋಡಿದ್ದೀವಿ. So pain or Ayurvedic medicines or together. Most of the times, most of our supplements and Ayurvedic supplements can be taken together. And Ayurvedically, there are multiple things which can relieve the pain in a long run. ನಮ್ದು ಏನು ಮೆಡಿಸಿನ್ಸ್ ಎಲ್ಲ ಇರುತ್ತೆ ಜಾಯಿಂಟ್ ಕೊಡೋದು, ಮೋಸ್ಟ್ ಆಫ್ ಇಟ್ ಇಸ್ ಆಯುರ್ವೇದಿಕ್ ಡಿರೈವೇಟಿವ್ಸ್. ಅದರ್ ದ ನ್ಯಾಚುರಲ್ ಫಾರ್ಮ್ಸ್ ಆಯುರ್ವೇದಿಕ್ ಮೆಡಿಸಿನ್ಸ್ ಅಲ್ಲೂ ಇದೆ. ಖಂಡಿತ that will help long run. And regarding the massage in an acute inflammation will increase the pain. ಯಾವಾಗ ಅಲ್ಲಿ ರೆಡ್ನೆಸ್ ಇದೆ, ಯಾವಾಗ ಅಲ್ಲಿ ತುಂಬ ಊತ ಇದೆ, ಅವಾಗ ಮಸಾಜ್ ಮಾಡೋದ್ರಲ್ಲಿ there is no point massaging that area. So ನಾನು ಎಷ್ಟೊಂದು ಸತಿ ಹೇಳಿದ್ದೀನಿ, whenever the knee or particular part of the body looks angry, swollen, red, ಈ ಥರ ಎಲ್ಲ ಇದ್ದಾಗ go for simple ice packs rather than massaging it, because massaging it will increase the blood supply. ಅವಾಗಲೇ ಆಂಗ್ರಿ ಇದೆ, ಅವಾಗಲೇ blood supply is more, already inflammation is there, massaging that part only. So that is where an orthopedic surgeon might tell you to avoid massages. Any chronic things, especially muscular problems, tendinopathies, we have to increase the blood supply there. So that is where the massage is. So this is the thing. ಹಾಗಾಗಿ ಇವುಗಳನ್ನ ಈ ರೀತಿ ಕಂಬೈನ್ಡ್ ಆಗಿ ಯೋಚನೆ ಮಾಡುವಾಗ ನಮ್ಮಲ್ಲಿ ಕೂಡ ಎಲ್ಲದಕ್ಕೂ ಮಸಾಜ್ ಮಾಡ್ಬೇಕಂದ್ರೆ ಇದು ಧೋರಣೆ ಅಷ್ಟೇ. ಏನಾದ್ರು ನೋವು ಬಂದ ತಕ್ಷಣ ಆ ಜಾಗದಲ್ಲಿ ಏನಾದ್ರು ಹಚ್ಕೊಳ್ಬೇಕಂತ ನಮ್ಗೆಲ್ಲರಿಗೂ ಬಂದ್ಬಿಟ್ಟಿದೆ ಮನಸ್ಸಲ್ಲಿ. ಹಾಗಾಗಿ ನಾವು ಮಾಡ್ತಾ ಹೋಗ್ತೇವೆ. ವೈದ್ಯರಾದ್ರೆ ಇದನ್ನ ಜುಡಿಷಿಯಸ್ ಆಗಿ ಇಲ್ಲಿ ಮಾಡ್ರಪ್ಪ ಮಾಡಬೇಡ್ರಪ್ಪ ಅಂತ. ಮುಖ್ಯವಾಗಿ ಸ್ಪೋರ್ಟ್ಸ್ ಇಂಜುರಿಗಳಲ್ಲಿ ಈಗ ಅದನ್ನೇ ಹೇಳಿದ್ದು, ಈಗ ಇಂಜುರಿ ಆಗಿ ಬಂದಾಗ ಅಲ್ಲಿ ಇಮಿಡಿಯೇಟ್ ಆಗಿ ಕೋಲ್ಡ್ ಪ್ಯಾಕ್ಸ್ ಅಷ್ಟೇ ಮಾಡಬೇಕು ಹೊರತಾಗಿ ಹೀಟ್ ಅಪ್ಲಿಕೇಶನ್ ಮಾಡಬಾರ್ದು. ಬಂದ ತಕ್ಷಣ ಬಿದ್ದು ಬಂದ ತಕ್ಷಣ ಶಾಖ ಕೊಟ್ಟೆ ಅಂತಂದ್ಬಿಟ್ರೆ ಅಲ್ಲಿ ಈಗಾಗಲೇ ಅಲ್ಲಿ ಕ್ಯಾಪಿಲರೀಸ್ ಹೊಡ್ಕೊಂಡಿರುತ್ತೆ, ಹಿಮಾರ್ಥ್ರೋಸಿಸ್ ಅಂತ ಆಗ್ಬಿಡುತ್ತೆ. ಹಿಮಾರ್ಥ್ರೋಸಿಸ್ ಅಂದ್ರೆ ಅಕ್ಯೂಟ್ ಇಂಜುರೀಸ್ ಇನ್ ದ ನೀ, ಮೆನಿಸ್ಕಲ್ ಟೇರ್ ಆದಾಗ ಅಥವಾ ಸ್ಮಾಲ್ ಫ್ರಾಕ್ಚರ್ ಇದ್ದಾಗ the blood from the capillaries or from the bone, it enters the joint. Blood in the joint is hemarthrosis. So ಈ ತರ ಆದಾಗ ಇಟ್ಸ್ ಬೆಟರ್. ತುಂಬ ಪೇನ್ ಇದ್ದು ಸ್ವೆಲ್ಲಿಂಗ್ ಇದ್ದಾಗ ವಿ ಯೂಶಲಿ ರಿಮೂವ್ ದಟ್ ಹೆಮಟೋಮಾ, ಒಂದು ಸಣ್ಣ ಸಿರಿಂಜ್ ಹಾಕಿ. ಇಲ್ಲಾಂದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ಈ ಬ್ಲಡ್ ಕ್ಲಾಟ್ಸ್ ಇನ್ ದ ಬಾಡಿ ದೇ ರಿಸಾಲ್ವ್. ಯೂಶಲಿ 15 days ತಗೊಳುತ್ತೆ ರಿಸಾಲ್ವ್ ಆಗಿ. ಪ್ರಾಬ್ಲಿ ನೀವು ನೋಡಿರ್ಬೋದು, ಇನಿಷಿಯಲಿ ಇಟ್ ವಿಲ್ ಬಿ ರೆಡ್ ಇನ್ ಕಲರ್, ದೆನ್ ಬೈ 8 to 10 days it becomes bluish purplish, then almost 12th day and black ಆಗಿ by 15-16 day it usually resolves. So ಅಂತ ಹೇಳ್ತಕ್ಕಂಥ ಒಂದು ಕ್ಲಾಸಿಫಿಕೇಶನ್ ಇದೆ. ಅಲ್ಲಿ ರಕ್ತದ ಪ್ರಕೋಪ ಆಗಿರುತ್ತೆ ಅಂತ ಹೇಳಿ ರಕ್ತಕ್ಕೆ ಶಮನ ಮಾಡ್ತಕ್ಕಂಥ ಚಿಕಿತ್ಸೆ, ತಂಪು ಮಾಡ್ತಕ್ಕಂಥ ಚಿಕಿತ್ಸೆ ಮಾಡ್ಬೇಕಂತ ನಮ್ಮಲ್ಲಿ ಹೇಳ್ತಾರೆ. ಹಾಗಾಗಿ ಸ್ಥಾನಿಕವಾಗಿ ಪರಿಷೇಕಗಳನ್ನ ಮಾಡ್ತೇವೆ. ಅಂದ್ರೆ ಕೋಲ್ಡ್ ಪ್ಯಾಕ್ಸ್, ಕೆಲವು ಕಷಾಯಗಳನ್ನು ಮಾಡಿ ಅದನ್ನ ಮಂಡಿ ಮೇಲೆ ಹಾಕೋದ್ರ ಮೂಲಕ, ಮತ್ತೆ ಅದಲ್ಲದೆ ಪ್ಯಾಕ್ಸ್ ಮಾಡ್ತೇವೆ, ಅಂದ್ರೆ ಲೇಪಗಳನ್ನು ಮಾಡ್ತೇವೆ. ಈ ಜಾನು ಲೇಪ ಅಂತ ಹೇಳಿ ಮಾಡ್ತಕ್ಕಂಥದ್ದು ಒಂದು ವಿಧಾನ. ಇದು ಮಸಾಜ್ ಮಾಡದೇನೆ ಮಾಡಬಹುದಾದ್ದು. ಅದ್ರ ಮೂಲಕವಾಗಿ ಅಲ್ಲಿರ್ತಕ್ಕಂಥ ಇನ್ಫ್ಲಮೇಷನ್ ಅಲ್ಲೇನು ಊತ ಇರುತ್ತೆ ಅವುಗಳನ್ನೇ ಇಳಿಸಬಹುದು. ನಮ್ಮ ಪೀಟರ್ ಅಣ್ಣ ನಮ್ಮ ಜೊತೆಲಿದ್ದಾರೆ, ಅವರಿಗೆ ಈಗ ಸಿಮಿಲರ್ ಪ್ಯಾಕ್ಸ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರಿಗೆ ಇರ್ತಕ್ಕಂಥ ಕ್ರಾನಿಕ್ ಇಶ್ಯೂಸ್, ಅದನ್ನ ಇಂಜುರಿನ ಸ್ವೆಲ್ಲಿಂಗ್ ಅನ್ನ ಕಡಿಮೆ ಮಾಡಲಿಕ್ಕೆ ಜಾಸ್ತಿ ಮಸಾಜ್ ಮಾಡೋಕ್ಕಾಗಲ್ಲ. ಅಂತ ಸಂದರ್ಭದಲ್ಲಿ ಪ್ಯಾಕ್ಸ್ ಕ್ಯಾನ್ ಹೆಲ್ಪ್ ಆನ್ ಎ ಲಾಂಗರ್ ರನ್. ಸೊ ಈ ರೀತಿ ಪ್ಯಾಕ್ಗಳನ್ನ ಒಂದ್ಸಲ ಪ್ಯಾಕ್ ಮಾಡಿಬಿಟ್ರೆ ಇದಕ್ಕೆ ಹಲವಾರು ಔಷಧಿಗಳನ್ನು ಯೂಸ್ ಮಾಡ್ತಾ ಇದ್ದೀವಿ. ಈಗ ನಮಗೆ ಗೊತ್ತಿರೋ ಹಾಗೆ ಅಲ್ಲಿ ಹರಳು ಪತ್ರ ಇದೆ, ಹರಳು ಎಲೆ ಇದೆ, ಹರಳೆಲೆದು ಹಾಕೊಂಡಿದ್ದೇವೆ. ಮತ್ತೆ ಕೆಲವು ಸೊ ಪ್ರಾಬ್ಲಿ ನೆಕ್ಸ್ಟ್ ನಾನು ಇವಾಗ ಆರ್ಥ್ರೈಟಿಸ್ ಬಗ್ಗೆನೇ ಮಾತಾಡ್ತೀನಿ. ಯಾಕಂದ್ರೆ ಮೋಸ್ಟ್ ಕಾಮನ್ಲಿ ಇವಾಗ ಇಲ್ಲಿರೋ ಏಜ್ ಗ್ರೂಪ್ ಅದೇ ಥರ ಇರುತ್ತೆ. ಇಷ್ಟು ವರ್ಷ ಚೆನ್ನಾಗಿ ಮಂಡಿನ ಸೌಸಿ ಇವಾಗ ಪೇನ್ ಶುರುವಾಗಿರೋ ಏಜ್. ಸೊ ಸಿಂಪಲ್, ಇವಾಗ ನಾವು ನೀ ಜಾಯಿಂಟ್ ತಗೊಂಡ್ರೆ ಅನಾಟಮಿಕಲಿ ಮೆಕ್ಯಾನಿಕಲಿ ಏನಾಗ್ತಾ ಇದೆ, ಇಷ್ಟು ವರ್ಷ ಹೆಂಗೆ ಸರ್ವೈವ್ ಆಯಿತು ನೀ ಸೆಂಟರ್ ಆಫ್ ದ ಆಂಕಲ್ ಒಂದು ಲೈನ್ ಹೇಳಿದ್ರೆ ದಿಸ್ ಇಸ್ ದ ಮೆಕ್ಯಾನಿಕಲ್ ಆಕ್ಸಿಸ್, ವೆಯ್ಟ್ ಬೇರಿಂಗ್ ಆಕ್ಸಿಸ್. ನಡೆದ್ರು ಏನೇ ಭಾರ ಬೀಳ್ತಾ ಇದ್ರು ಸ್ಟ್ರೇಟ್ ಆಗಿ ನಿಂತಾಗ ಈ ಲೈನಲ್ಲೇನೆ ಭಾರ ಬೀಳ್ತಾ ಇರೋದು. ಮೋಸ್ಟ್ ಆಫ್ ಇಂಡಿಯನ್ಸ್ ಅಲ್ಲಿ
We can categorize this into 9 different knees. All over the Indians fall in this mild varus knee. ಏನಾಗುತ್ತೆ ಅಂದರೆ ಮಧ್ಯಭಾಗದಿಂದ ಸ್ವಲ್ಪ ಪಟೆಲೋಫಿಮೋರಲ್ ಪಟೆಲ ಅಂತ ಬೋನ್ ಚಿಪ್ ಇರುತ್ತೆ. ಇದನ್ನ ನಾವು ನೋಡೋದಕ್ಕೆ ಸ್ಕೈ ಲೈನ್ ನೋಡ್ತಾ ತಗೊಳ್ತೀವಿ. ಈಗ ಸ್ಟ್ರೇಟ್ ಆಗಿ ನೋಡಿದ್ರೆ ಕಾಣಲ್ಲ ಈ ಜಾಯಿಂಟ್. ಕಾಲ್ ಮಡಿಸ್ಬಿಟ್ಟು ಎಕ್ಸ್ರೇ ಬೀಮ್ನ ಈ ಥರ ಬಿಟ್ಟಾಗ ವಿ ಕ್ಯಾನ್ ಸಿ ದಿಸ್ ಪರ್ಟಿಕ್ಯುಲರ್ ಜಾಯಿಂಟ್ ವೆರಿ ಕ್ಲಿಯರ್ಲಿ. ಇದು ಕಾಣಿಸ್ತಾ ಇದೆ ಅಲ್ಲ, ಇದು ಮಂಡಿ ಚಿಪ್, ಇದು ಒಳಭಾಗ, ಅಂಡ್ ಇದು ಫೀಮರ್ ಹೊರಭಾಗ. ಸೊ ದಿಸ್ ಇಸ್ ದ ಜಾಯಿಂಟ್. ಯು ಕ್ಯಾನ್ ಸಿ ಸ್ಪೇಸ್ ಇದೆ. ಸ್ಪೇಸ್ ಆ್ಯಕ್ಚುಲಿ ನೋಡಿದಾಗ ಇರಲ್ಲ. ವೈ ಇಸ್ ದೇರ್ ಸ್ಪೇಸ್? ಎಷ್ಟೊಂದು ಸತಿ ನಾವು ಎಕ್ಸ್ರೇಗಳು ನೋಡಿದಾಗ ಅಲ್ಲಿ ಸ್ಪೇಸ್ ಇದೆ, ಸ್ಪೇಸ್ ಕಮ್ಮಿ ಆಗಿದೆ. ಬಿಕಾಸ್ ಕಾರ್ಟಿಲೇಜ್ ಇಸ್ ರೇಡಿಯೋಲ್ಯೂಸೆಂಟ್. ಅಂದರೆ ಕಾರ್ಟಿಲೇಜ್ ಎಕ್ಸ್ರೇಲಿ ಕಾಣಲ್ಲ. ಕಾರ್ಟಿಲೇಜ್ ಥಿಕ್ನೆಸ್ ಎಷ್ಟಿರುತ್ತೆ? ಕಾರ್ಟಿಲೇಜ್ ಕೆಳಗಡೆ ಇರುವಂಥ ಬೋನ್ ಆಗುತ್ತೆ. ಸ್ಪೇಸ್ ಕಮ್ಮಿ ಆಗ್ತಾ ಆಗ್ತಾ ರಬ್ಬಿಂಗ್ ದ ಸಬ್ ಕಾಂಡ್ರಲ್ ಬೋನ್ ಒಂದಕ್ಕೊಂದು ಉಜ್ಜಕ್ಕೆ ಶುರು ಆಗುತ್ತೆ ವಿತ್ ಎವ್ರಿ ಮೂಮೆಂಟ್. ಸೊ ದಿಸ್ is where we get pain. Is ಹಿಂಭಾಗ pain in old age. Say, femur tibia, main knee joint ಅಲ್ಲಿ osteoarthritis ಆಗೋದನ್ನ ನಾವು ಗ್ರೇಡಿಂಗ್ ಮಾಡ್ತೀವಿ ಫಸ್ಟ್ ಗ್ರೇಡ್ ಅಲ್ಲಿ. This is grade 1 ಅಂದ್ರೆ part of the bone ಸ್ವಲ್ಪ ದಪ್ಪ ಆಗ್ತಾ ಹೋಗುತ್ತೆ. So very mild changes, joint space almost maintained. ಈ ಸ್ಪೇಸ್ ಇದೆ ನೋಡಿ, this is the cartilage. ಅವಾಗಲೇ it start decreasing. ಆ joint space cartilage wear and tear ಇಂದ ಕಮ್ಮಿ ಆಗ್ತಾ ಹೋಗುತ್ತೆ ಮೋಸ್ಟ್ ಆಫ್ ದ ಟೈಮ್. ಅಂಡ್ ಎಕ್ಸ್ಟ್ರಾ ಬೋನ್ ಫಾರ್ಮೇಷನ್ ಸ್ಟಾರ್ಟ್ ನೋಡಿದ್ರೆ ಇಲ್ಲಿ ಸ್ವಲ್ಪ ಸ್ಮಾಲ್ ಹಿಂಗೆ ಎತ್ತಿರೋ ಬೋನ್ ಫಾರ್ಮೇಷನ್ ಆಸ್ಟಿಯೋಫೈಟ್ಸ್. ಅಂಡ್ ಇದು ವೈಟ್ ಎಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ನೋಡಿ. ದಿಸ್ ಇಸ್ ಆಲ್ಮೋಸ್ಟ್ ನಾರ್ಮಲ್ ಬೋನ್. ಥಿಕ್ ಆಗಿ ದಿಸ್ ಹ್ಯಾಸ್ ಬಿಕಮ್ ಮೋರ್ ಕ್ಲಿಯರ್ಸ್, ವೈಟ್ ಆಗಿದೆ. ಕಂಪ್ಲೀಟ್ ರಿಡಕ್ಷನ್ ಆಫ್ ದ ಜಾಯಿಂಟ್ ಸ್ಪೇಸ್, ಬೋನ್ ಆನ್ ಬೋನ್. ಅಂಡ್ ಪ್ರತಿ ಸತಿ ಹಿಂಗೆ ಆಗ್ತಾ ನೆಕ್ಸ್ಟ್ ಸ್ಟೇಜ್ ನಾವು ಮೆಕ್ಯಾನಿಕಲ್ ಆಕ್ಸೆಸ್ ನೋಡಿದ್ವಿ. So, if you are trying to push the surgery or push the final end point, this is one of the things which we can do. But ಹೇಳಿದ್ನಲ್ಲ, grade 4 remission ಏನು ಇಲ್ದಂಗೆ ವಾಪಸ್ ನಾರ್ಮಲ್ ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ. ನೋಡೋಕೆ ಆಕ್ಚುಲಿ ಖುಷಿ ಆಗುತ್ತೆ, ಅಷ್ಟು ಶೈನ್ ಹೊಡಿತಾ ಇರುತ್ತೆ ಕಾರ್ಟಿಲೇಜ್ ಓಪನ್ ಅಂತ ಹೇಳ್ಬೋದು. ಈ ಥರನೇ ಚಿಪ್ ಆಫ್ ಹಾಕಿ ತುಂಬ ಹೋಗ್ಬಿಟ್ಟು ಬೋನನ್ನು ಕೆತ್ಕೊಂಡು ಬಂದ್ಬಿಟ್ಟಿರುತ್ತೆ. ದಿಸ್ ಪಾಯಿಂಟ್ ಕಾಣಿಸ್ತದಲ್ಲ, ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜು, ಹಾಗೆ ಟರ್ಷಿಯರಿ ಫೋರ್ತ್ ಸ್ಟೇಜ್ ಅಂತ ಹೇಳಿ ಒಂದು ಡಿಕೇಡ್ಸ್ ಆಫ್ ನಮ್ಮ ಪ್ರಾಕ್ಟೀಸಲ್ಲಿ ಒಂದು 30-40 ವರ್ಷ ರಾಜೇಂದ್ರ ಅವರು ನೋಡಿದ್ದಾರೆ. ಸರ್ ಅಂತೂ ಎಲ್ಲರನ್ನೂ ಗೈಡ್ ಮಾಡಿದ್ದಾರೆ. ತೊಂದರೆ ಆಗ್ಬಿಟ್ಟಿರುತ್ತೆ. ಎಷ್ಟು ಮಟ್ಟಿಗೆ ಅಂದರೆ ಟೋಟಲ್ ರಿವೈವಲ್ ಅವರು ಯಾವಾಗಲೂ ನೆನೆಸ್ಕೊಳ್ತಾ ಇರ್ತಾರೆ. ಏನು ಸರ್ ನೀವು ಏನು ನಿಮ್ಮ ಹತ್ರ ಒಮ್ಮೆ ನೋಡಿ ಮತ್ತೆಲ್ಲ ತೊಂದರೆ ಎಷ್ಟು ಬಲವಾಗಿದೆ ನನ್ನ ಮಂಡಿ ಅಂತ ಹೇಳ್ಕೊಂಡು ಬಂದವರು ತುಂಬ ಜನ ಇರ್ತಾರೆ. ನಾವು ಅಷ್ಟಕ್ಕೆ ನಾವು ವೈದ್ಯರು ಖುಷಿ ಆಗ್ಬಿಡ್ಬೇಕಾಗಿಲ್ಲ, ಅದು ಮತ್ತೆ ನಾಳೆ ಬಂದ್ಬಿಡ್ಬೋದೇನೋ ಅಂತ ಹೇಳಿದ್ರೆ ಯಾವಾಗಲೂ ನಮ್ಮಲ್ಲಿ ಇರುತ್ತೆ. ಅವರಿಗೆ ಹೌದಪ್ಪ ಅಂತ ಹೇಳ್ಬಿಟ್ಟಿದ್ರು ಕೂಡ ಮನಸ್ಸಲ್ಲಿ ಒಂದು ಸಣ್ಣ ಮತ್ತೆ ನಾಳೆ ಬಂದ್ಬಿಡ್ಬೋದಾ ಇವರಿಗೆ ಅಂತ. ಅದಕ್ಕೆ ನಾವು ಯಾವಾಗಲೂ ಚಿಕಿತ್ಸೆ ಹೇಳುವಾಗ ಬರೀ ನೋವು ಕಡಿಮೆ ಮಾಡಿ ಇವತ್ತಿನ ಚಿಕಿತ್ಸೆ ಮಾಡಿ ವಾಪಸ್ ಕಳಿಸ್ಬಿಟ್ರೆ ಸಾಕು, ಇಲ್ಲ, ಇನ್ನು 4 ವರ್ಷಕ್ಕೆ 5 ವರ್ಷಕ್ಕೆ ಗೈಡೆನ್ಸ್ ಕೊಟ್ಟೆ ಕಳಿಸ್ಬೇಕಾಗುತ್ತೆ. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇವಾಗ ನಮಗೆ ಬಹುತೇಕ ಈ ಮಂಡಿ ನೋವುಗಳಿಗೆ ಬರ್ತಿರ್ಲಿಕ್ಕೆ ಕಾರಣ ನಮ್ಮ ಲೈಫ್ ಸ್ಟೈಲ್ ಆಗಿ ನಾನು ಮೊದಲೇ ಪ್ರಾರಂಭದಲ್ಲಿ ಹೇಳಿದ್ದೀನಿ. ಈ ಸ್ವಲ್ಪನೇ ಜಾಸ್ತಿನೇ ಆಗುತ್ತೆ. ಇಟ್ ವೋಂಟ್ ಕಮ್ ಬ್ಯಾಕ್. 3 ಇರೋದು 2 ಹೋಗಲ್ಲ, ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಸೊ ಅವರ್ ಮೇನ್ ಏಮ್ ಇಸ್ ಟು ಮೇಂಟೈನ್ ದ ನೀ ಫಾರ್ ಆಸ್ ಲಾಂಗ್ ಆಸ್ ಪಾಸಿಬಲ್. ಇಟ್ ಮೇ ಬಿ 60 years, 70 years, 90 years, 100 years. ಸೊ ಅವರ್ ಮೇನ್ ಏಮ್ ಇಸ್ ದಟ್. ಅಂಡ್ ಸ್ಕ್ವಾಟಿಂಗು ಕೆಳಗಡೆ ಈ ಥರ ಚಕ್ಕಂಬಕ್ಲ ಹಾಕೊಂಡು ಕೂರೋದ್ರಿಂದ ಅವಾಗಲೇ ಓರ್ನೌಟ್ ನೀನ we are wearing out more. So that is why ನಾವು ನಮ್ಮ ಕಡೆಯಿಂದ ಹೇಳೋದು ಯೂಶಲಿ ಕೆಳಗಡೆ ಕೂತ್ಕೊಳ್ಳುವಂಥದ್ದು, ಸ್ಕ್ವಾಟಿಂಗ್ ಕುಕ್ಕರ್ ಕೂರುವಂಥದ್ದು ಆದಷ್ಟು ನೀ ಆರ್ಥರೈಟಿಸ್ ಸೆಟ್ಟಿನ್ ಆದಾಗ ಮಾಡದೇ ಇರೋದು ಒಳ್ಳೆಯದು. ಆ್ಯಂಡ್ ಯೋಗ ಮಾಡ್ಬೋದಾ ಅಂತ ಕೇಳ್ಕೊಂಡು ತುಂಬ ಜನ ಬರ್ತಾರೆ. ವಿಚ್ ಎವರ್ ಇನ್ವಾಲ್ವ್ಸ್ ದೀಸ್ ಆಕ್ಟಿವಿಟೀಸ್, ಕಷ್ಟಪಟ್ಕೊಂಡು ಮಾಡುವಂಥ ಯೋಗ ಅವಾಯ್ಡ್ ಮಾಡಿ. ಅದ್ರ ಮಾಡಿಕೊಂಡು ಚೇರ್ ಮೇಲೆ ಕೂತ್ಕೊಂಡು ಇಲ್ಲ ಮಲ್ಕೊಂಡು ಮಾಡುವಂಥದ್ದನ್ನು ಡೆಫಿನೆಟ್ಲಿ ಯು ಮೇ ಕಂಟಿನ್ಯೂ ಇಟ್ ಫಾರ್ ಎ ವೆರಿ ಲಾಂಗ್ ಟೈಮ್ to maintain the main ನೋಡಿದ್ದೀರಾ ಅವನ knee joints ಸುತ್ತ ಎಷ್ಟು ಮಸಲ್ಸ್ ಇತ್ತು. ಸೊ ಒನ್ಸ್ ಯು ಸ್ಟಾರ್ಟ್ ಸ್ಟ್ರೆಂಥನಿಂಗ್ ಆಲ್ ದೋಸ್ ಮಸಲ್ಸ್, ಆ ಮಸಲ್ಸ್ ವಿಲ್ ಬೇರ್ ದ ಮೇನ್ ಬ್ರಂಟ್ ಆಫ್ ದ ಫೋರ್ಸಸ್ ಆನ್ ದ knee joint. ಸೊ ಅವಾಗ ಸ್ಟ್ರೆಂಥನಿಂಗ್ ಇಂದ knee joint ಮೇಲೆ ಫೋರ್ಸಸ್ ಕಮ್ಮಿ ಆಗಿ ಒಂದಷ್ಟು ಪೇನ್ ರಿಲೀಫ್ ಸಿಗುತ್ತೆ. ಅಂಡ್ ಅವ್ರು ಹೇಳಿದಂಗೆ ವೆಯ್ಟ್ ಲಾಸ್, ಡೆಫಿನೆಟ್ಲಿ ವಿತ್ ವೆಯ್ಟ್ ಲಾಸ್ ತುಂಬಾ ಸಿಗ್ನಿಫಿಕೆಂಟ್ ಇಂಪ್ರೂವ್ಮೆಂಟ್ ಆ್ಯಂಡ್ ರಿಸಲ್ಟ್ಸ್ ಅಟ್ ಆಲ್ ದ ಸ್ಟೇಜಸ್ ಆಫ್ knee arthritis ನೋಡ್ಬೋದು. ಒನ್ ಪ್ರಾಬ್ಲಮ್ ವಿತ್ knee arthritis ಆ್ಯಂಡ್ ವೆಯ್ಟ್ ಲಾಸ್ ಇಸ್ ಇಟ್ಸ್ ಎ ಲೂಪ್. ನಾನು ಹೋಗಿ ವಾಕಿಂಗ್ ಮಾಡಿಬಿಡ್ತೀನಿ ಅನ್ನೋದು ಕಷ್ಟ ಆಗುತ್ತೆ. ಸೊ ಸ್ವಲ್ಪ ಪೇಯ್ನ್ ಮ್ಯಾನೇಜ್ ಮಾಡಿಕೊಂಡು ಸ್ವಲ್ಪ ಕಮ್ಮಿ ಆದ ತಕ್ಷಣ ಡಯಟ್ ಆ್ಯಂಡ್ ರೆಗ್ಯುಲರ್ ವಾಕಿಂಗ್, ಡೋಂಟ್ ಓವರ್ ಡೂ ಇಟ್. ಬಟ್ ನಾನು ಎಷ್ಟೊಂದು ಸತಿ ಅದೇ ಹೇಳೋದು, ವಿ ಲಿವ್ ಟು ವಾಕ್.
ಸೊ ನಮ್ಮ ಮೇನ್ ಧ್ಯೇಯ ವಾಕ್ ಮಾಡೋದನ್ನ ಯಾವತ್ತೂ ನಿಲ್ಲಿಸಬಾರ್ದು. ಸೊ ವಾಕ್ ಮಾಡೋದಕ್ಕೆ ನಾವು ಏನೇನು ಮಾಡಬೇಕು, ವಿ ಶುಡ್ ಗೋ ಇನ್ ದಟ್ ಡೈರೆಕ್ಷನ್. ಎಲ್ಲರೂ ತುಂಬ ಜನಕ್ಕೆ ಗೊತ್ತಿದೆ. ಸರ್ತಿ ಅಲೋಪತಿಕ್ ಡಾಕ್ಟರ್ಗಳ ಹತ್ರ ಹೋದಾಗ ಈ ಯೋಗ ಯಾಕೆ ಮಾಡಿಬಿಟ್ರಿ, ಅದು ಮಾಡಬಾರ್ದಾಗಿತ್ತು ಅಂತ ಒಂದು ಔಷಧಿ ಸಿಸ್ಟಮ್ ಆಫ್ ನಾಲೆಡ್ಜ್ ಮೆಡಿಸಿನ್ ಸಜೆಸ್ಟ್ ಮಾಡಿದಾಗ ಅಲೋಪತಿಯವ್ರಿಗೂ ಆಯುರ್ವೇದದವ್ರಿಗೂ ಸಾಧಾರಣ ಹೊಂದಲ್ಲ ನಂಬಿಕೆ ಬಂದಿದೆ. ಬಟ್ ಈ ಮಂಡಿ ನೋವು ಬರೋದಕ್ಕೆ ಒಂದು ಈ ರಿಫೈನ್ಡ್ ಆಯಿಲ್ ಉಪಯೋಗಿಸೋದ್ರಿಂದ ಬರುತ್ತೆ ಅಂತ ಸಾಧಾರಣವಾದ ಒಂದು ಅದ್ರ ಬಗ್ಗೆ ತಮ್ಮ ಒಪಿನಿಯನ್. ಎರಡನೇದು ಟೈಮಂಡಿಗೆ ವಿ ಆರ್ ನಾಟ್ ನೋವು ಜಾಸ್ತಿ ಆಗುತ್ತೆ ಅಥವಾ ಕಡಿಮೆ ಮಾಡುತ್ತೆ ಅನ್ನೋದು ಎರಡಕ್ಕೂ ಇಲ್ಲ. ಅಂದ್ರೆ ರಿಫೈನ್ಡ್ ಆಯಿಲ್ ಯೂಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆ. ರಿಫೈನ್ಡ್ ಆಯಿಲ್ ಯೂಸ್ ಮಾಡಬಾರ್ದು ಅಷ್ಟೇ, ಮಾಡಿದ್ರೆ ತಪ್ಪು ಅಷ್ಟೇ. ಅದನ್ನು ಫಸ್ಟ್ ಸಿಂಪಲ್ ಥಿಂಗ್. ಅದು ಮಂಡಿ ನೋವಿಗೆ ಸಂಬಂಧ ಇದೆಯಾ ಇಲ್ವಾ ಅನ್ನೋದಕ್ಕಿಂತ ರಿಫೈನ್ಡ್ ಇಸ್ ಅನ್ನೆಸರಿ ಕೃತಕವಾದಂತಹ ಪ್ರೊಸೀಜರ್. ಅದನ್ನು ನಾವು ಎಲ್ಲ ಪರವಾಗಿ ಅನಂತ ಧನ್ಯವಾದಗಳು. ಇಲ್ಲಿಂದ ವಿರಮಿಸುವುದಕ್ಕೆ